ಫ್ರೆಂಡ್ಸ್ ನಮಸ್ತೆ. ನಾವು ಇವತ್ತು ಹೊರಟಿದ್ದು ಕೃಷಿ ಮೇಳ 2025 ನೋಡೋದಕ್ಕೆ. ಇದು ಬಂದು ನಡೀತಾ ಇರೋದು ಬೆಂಗಳೂರು ಹತ್ರ ಇರೋ ಯಲಹಂಕ ಹತ್ರ ಇರೋ JKVK ಆಡಿಟೋರಿಯಂ ಹತ್ರ. ಫಸ್ಟ್ ನಾವು ಬಂದಿದ್ದು ಕೀಟ ವಿಸ್ಮಯ ಅಂತ ಇಲ್ಲಿ ಬೋರ್ಡ್ ಹಾಕಿದ್ರು. ಏನು ನೋಡೋಣ ಅಂತ ಬಂದೆ. ಇಲ್ಲಿ ನೋಡಿದರೆ ನಾನು ಬರೋ ಕೀಟಗಳನ್ನೆಲ್ಲ ಹಾಕಿಬಿಟ್ಟು ಏನೇನೋ ತಿಂಡಿಗಳು ಮಾಡಿದ್ದಾರೆ. ನಾನು ಇಂಡಿಯಾದಲ್ಲೂ ತಿಂತಾರೋ ಗುರುವೆ ಈ ಥರ ಕೀಟಗಳಲ್ಲಿ ಮಾಡಿರೋದು ಅಂದ್ಕೊಂಡೆ. ತಿಂತಾರಂತೆ ಕೆಲವೊಂದು ಹೋಟ್ಲಲ್ಲಿ. ಇಲ್ಲಿ ನೋಡಿ ಈ ಬೋರ್ಡಲ್ಲಿ 1800 ನಂಬರ್ ಆಫ್ ವೆರೈಟೀಸ್ ಕೀಟಗಳನ್ನ ಇಟ್ಟಿದ್ದಾರೆ. ಎಲ್ಲ ಪ್ಲಾಸ್ಟಿಕ್ ಅಲ್ಲ, ಎಲ್ಲ ನಿಜವಾಗಿ, ಬಟ್ ಎಲ್ಲ ಸತ್ತೋಗಿರೋದು. ಫ್ರೆಂಡ್ಸ್ ಏನು ಗೊತ್ತಾ, ಈ ಪ್ರಪಂಚದಲ್ಲಿ 100%ಅಲ್ಲಿ 99% ಪ್ರಾಣಿ ಸಂತತಿನೇ ಇಲ್ಲ, ಪ್ರಭೇದನೇ ಹೊರಟೋಗಿದೆ. ಇನ್ನು ಇರೋ 1%ಅಲ್ಲಿ ನಮಗೆ ಗೊತ್ತಿರೋದು 0.001% ಅಷ್ಟೇ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರಭೇದ, ಎಷ್ಟು ಜಾತಿ ಇದೆ ನಮ್ಮ ಪ್ರಪಂಚದಲ್ಲಿ ಪ್ರಾಣಿಗಳಲ್ಲಿ ಅಂತ. ನೋಡಿ ಯಾವ ಥರ ಕೀಟಗಳನ್ನ ಇಟ್ಟಿದ್ದಾರೆ ಅಂದರೆ, ಇಷ್ಟು ದೊಡ್ಡ ಮನುಷ್ಯರಲ್ಲಿ ಕೀಟಗಳು ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿ ನೋಡಿ, ಕಲೆ ಅನ್ನೋದು ಯಾರು ಸತ್ತು ಅಲ್ಲ. ನೋಡಿ ಯಾವುದೇ ಮಿಷಿನ್ಸ್ ಬಳಸದೆ ಹ್ಯಾಂಡಲ್ ಯಾವ ಥರ ಮಾಡ್ತಾಯಿದ್ದಾರೆ ಮಡಿಕೆನ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಏನಕ್ಕೆ ಬರಬೇಕು ಈ ಕೃಷಿ ಮೇಳಕ್ಕೆ ಅಂದರೆ, ಎಷ್ಟೋ ಜನ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಯಾವ ರೀತಿ ಮಾಡ್ತಾರೆ ಮಡಿಕೆಗಳನ್ನ ಅಂತ. ಬಂದವರಿಗೆ ಆ್ಯಕ್ಚುಲಿ ರಿಯಾಲಿಟಿಯಾಗಿ ನೋಡಿಸಿದ್ರೆ ಗೊತ್ತಾಗುತ್ತೆ ಮಕ್ಕಳಿಗೆ. ಈಗಿನ ಮಕ್ಕಳೆಲ್ಲ TV ಮೊಬೈಲಲ್ಲಿ ನೋಡ್ಕೊಂಡಿರ್ತಾರೆ. ಸಿಟಿಲಂತೂ ಹೇಳೋದೇ ಬೇಡ. ಪಾಪ ಅವ್ರು ನೋಡಿ ಕೂಡ ಇರೋದಿಲ್ಲ ಈ ಥರ ಮಡಿಕೆಗಳನ್ನೆಲ್ಲ. ಇಲ್ಲಿ ಬಂದು ಕರ್ಕೊಂಡು ನೋಡಿಸಿದ್ರೆ ಗೊತ್ತಾಗುತ್ತೆ. ನೋಡಿ ಯಾವ ಥರ ಡಿಸೈನ್ ಮಾಡ್ತಾರೆ ಹ್ಯಾಂಡಲ್ಲೇ. ಸೂಪರ್ ಅಲ್ವಾ ಫ್ರೆಂಡ್ಸ್? ಎಷ್ಟೋ ಜನಕ್ಕೆ ಪಾಪ ಗೊತ್ತೇ ಇರೋದಿಲ್ಲ ಮಡಿಕೆನ ಯಾವುದೋ ಮಿಷಿನಲ್ಲಿ ಮಾಡ್ತಾರೆ ಅಂತ. ನೋಡಿ ಕೈಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ. ಹಾಗೆ ಮುಂದೆ ಬಂದರೆ ಇಲ್ಲೇನೋ ಒಬ್ಬರು ಒಂದು ಟೂಲ್ ಇಟ್ಕೊಂಡು ಎಲ್ರಿಗೂ ಮಸಾಜ್ ಮಾಡ್ತಾಯಿದ್ರು. ಏನಂತ ನೋಡಿದರೆ ಇದು ಮಸಾಜ್ ಟೂಲ್ ಅಂತೆ. ಈ ಜಾಯಿಂಟಲ್ಲಿ ಮತ್ತು ನರ್ವ್ಸಲ್ಲಿ ಏನಾದರೂ ಪೇಯ್ನ್ ಇತ್ತಂದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಟೂಲ್ ಯೂಸ್ ಮಾಡ್ತಾರೆ ಅಂತ. ಇದೇನು ಕರಿ ಜೀರಿಗೆನಾ? ಇಲ್ಲಿ ನೋಡಿ, ನಾವು ಬಿಳಿ ಎಳ್ಳು ನೋಡಿರ್ತೀರಾ, ಬಟ್ ಇಲ್ಲಿ ಕರಿ ಎಳ್ಳು ಮಾಡ್ತಾಯಿದ್ರು. ಇದು ಹಾರ್ಟ್ಗೆಲ್ಲ ಒಳ್ಳೇದಂತೆ. ನಾವಂತೂ ತಗೊಳ್ಳಿಲ್ಲ. ಹಾಗೆ ಮುಂದೆ ಬಂದರೆ ಇಲ್ಲೊಬ್ರು ನಾರ್ತ್ ಇಂಡಿಯನ್ನರು ಚಕ್ಲಿ ಯಾವ ರೀತಿ ಮಾಡೋದು ಅಂತ ಒಂದು ಪ್ಲಾಸ್ಟಿಕ್ ಟೂಲ್ ಇಟ್ಕೊಂಡು ಹೇಳ್ಕೊಡ್ತಾ ಇದ್ರು. ನೋಡಿ ಯಾವ ರೀತಿ ಮಾಡ್ತಾರೆ ಅಂತ. ಆ ಅಕ್ಕಿ ಹಿಟ್ಟನ್ನು ಅದರೊಳಗಡೆ ತುಂಬಿಸ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಬೇಕು, ಇಲ್ಲ ರೊಟೇಟ್ ಮಾಡಬೇಕು ಅಷ್ಟೇ. ಕೆಳಗಡೆ ಯಾವ ಪ್ಲೇಟ್ ಡಿಸೈನ್ ಹಾಕಿರ್ತಾರೆ ಆ ಪ್ಲೇಟ್ ಚಕ್ಲಿ ಬಂದುಬಿಡುತ್ತೆ. ಆ್ಯಕ್ಚುಲಿ ಮೊದಲೆಲ್ಲ ಹಳ್ಳಿಗಳಲ್ಲಿ ಚಕ್ಲಿ ಮಾಡೋದಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದ್ರು. ಈಗ ನೋಡಿ ಎಷ್ಟು ಟೆಕ್ನಾಲಜಿ ಮುಂದುವರೆದಿಲ್ಲ, ಎಷ್ಟು ಈಸಿ ಆಗ್ತಾ ಇದೆ. ಕೆಲವೇ ಸೆಕೆಂಡ್ನಲ್ಲಿ ಮುಗಿದೋಯ್ತು. ನೋಡಿ ಯಾವ ರೀತಿ ಡಿಸೈನ್ ಇರುತ್ತೆ. ಆ್ಯಕ್ಚುಲಿ ಇದು ಕೆಳಗಡೆ ಒಂದು ಪ್ಲೇಟ್ ಇರುತ್ತೆ. ಆ ಪ್ಲೇಟಲ್ಲಿ ಏನು ಡಿಸೈನ್ ಇರುತ್ತೆ ಆ ಡಿಸೈನ್ ಚಕ್ಲಿಯಲ್ಲಿ ಬಂದುಬಿಡುತ್ತೆ. ನೋಡಿ ಈ ವಿಡಿಯೋನಂತೂ ನೀವು ರೈತರಿಗೆ ಶೇರ್ ಮಾಡಲೇಬೇಕು. ಏನಕ್ಕೆ ಅಂದರೆ ಪಾಪ ರೈತರುಗಳಲ್ಲಿ ತೋಟಗಳಲ್ಲಿ ಪೈಪ್ಗಳು ಹೊಡೆದೋಗಿರುತ್ತೆ. ಏನೋ ಕಲ್ಲು ಬಿದ್ದೋ ಇಲ್ಲ ಸರಿದೋಗೋ, ಇಲ್ಲ ಏನೋ ಪ್ರಾಣಿಗಳು ಏನೋ ತುಳಿದು, ಹಸು ಏನೋ ತುಳಿದು ಹೊಡೆದೋಗಿರುತ್ತೆ. ಪಾಪ ಅದನ್ನು ಜಾಯಿಂಟ್ ಆಗೋದಕ್ಕೆ ಅವ್ರು ಕಟ್ ಮಾಡಿಬಿಟ್ಟು ಮತ್ತೆ ಒಂದು ಜಾಯಿಂಟ್ ಹಾಕಿಬಿಟ್ಟು ಪೈಪ್ ಹಾಕಿಬಿಟ್ಟು ಜಾಯಿಂಟ್ ಮಾಡ್ತಾರೆ. ಇಲ್ಲಿ ನೋಡಿ ಇಲ್ಲೊಬ್ಬ ನೋಡ್ಕೊಳ್ತಾ ಇದ್ದಾರೆ. ಎಷ್ಟು ದಿನ ಇರುತ್ತೆ ಇದು? ಒಂದು ರಬ್ಬರ್ದು ಇರುತ್ತೆ. ಆ ರಬ್ಬರ್ನ ಹೀಟ್ ಮಾಡಿಬಿಟ್ಟು ಆ ಹೊಡೆದೋಗಿರೋ ಜಾಗಕ್ಕೆ ಎಣಿಸ್ಬಿಟ್ರೆ ಸಾಕು. ಅದು ಪರ್ಮನೆಂಟ್ ಆಗಿರುತ್ತೆ. ನಾವು ಕೇಳಿದ್ದಿದ್ದು ಎಷ್ಟು ದಿನ ಲೈಫ್ ಬರುತ್ತೆ ಅಂತ. ಆ ಪೈಪ್ ಇರೋವರೆಗೂ ಅದು ಜಾಯಿಂಟ್ ಓಪನ್ ಆಗುತ್ತೆ ನಾವು ನೋಡಿ. ಕೊಕೊನಟ್ಟಲ್ಲಿ ಪೌಡ್ರಲ್ಲಿ ಇಟ್ಕೆ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇದು ವಾಟರ್ ಕೂಡ ಅಬ್ಸರ್ವ್ ಮಾಡಲ್ಲಂತೆ. ಇದು ಎಂದ್ರದ್ದು ಸರ್? ಇದು ಆಗಿರುತ್ತೆ ಅಂತ ಹೇಳಿದ್ರು. ಹಾಗೆ ಮುಂದೆ ಇಲ್ಲೇನೋ ಫಲಪುಷ್ಪ ಪ್ರದರ್ಶನ ಅಂತಿತ್ತು. ಒಳಗಡೆ ಬಂದರೆ ಇಲ್ಲಿ ನಾವೆಲ್ಲ ಡೆಕೋರೇಟಿವ್ ಫ್ಲವರ್ಸ್ ನೋಡಿರ್ತೀರಲ್ವಾ, ಆ ಫ್ಲವರ್ಸ್ ಗಡ್ಡೆಗಳು ನೋಡಿ. ಈ ಗಡ್ಡೆ ಹಾಕಿದರೆ ಆ ಥರದ್ದು ಗಿಡ ಬರುತ್ತೆ. ಗಿಡದಲ್ಲಿ ಆ ಥರ ಕಲರ್ ಫ್ಲವರ್ಸ್ ನಾವು ಇಲ್ಲಿ ಅದು ಟೈಪ್ ಆಫ್ ಗಡ್ಡೆ ಕೊಡ್ತಾರೆ. ಪಾಕೆಟಲ್ಲೇ ಇರುತ್ತೆ. ಆ ಪಾಕೆಟಲ್ಲಿ ಗಡ್ಡೆಗಳನ್ನ ಒಂದೆಲ್ಲ ಹಾಕಿದರೆ ಕಲರ್ ಬರುತ್ತೆ ಅಂತ ನೋಡಿದ್ದೀವಿ. ನೋಡಬೇಕು ಒಂದೇ ಕಲರ್ ಬರುತ್ತೆ, ಎಲ್ಲ ಡಿಫ್ರೆಂಟ್ ಇಲ್ಲಾಂದರೆ ಅಂತ ಹೋಗಿ ಪಾಪ ನಾವು ಹುಡ್ಕೊಂಡು ಹೋಗಿ ನೋಡಿ. ಇಲ್ಲಿ ನಮ್ಮ ಕರ್ನಾಟಕನ ಯಾವ ರೀತಿ ಕಲರ್ಸಲ್ಲಿ ಮಾಡಿದ್ದಾರೆ. ಫ್ಲವರ್ಸಲ್ಲಿ ನೋಡಿ ಕುಡಿನ, ಬಾವಿ, ಹಳೆ ಮನೆ, ಹಳೆ ಕಾಲದ ಮನೆ ನೋಡ್ಬೋದು ನೀವು. ಇದೇ ಥರ ಹಳ್ಳಿಗಳು
ಇದರಲ್ಲಿ ಪೈನಾಪಲ್ಲು ಮತ್ತು ಮಿಲೆಕ್ಸೆ ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದೀವಿ. ಮತ್ತೆ ಬಂದರೆ ಇಲ್ಲಿ ತಿಂಡಿಗಳು ಫ್ರೆಂಡ್ಸ್, ಮಕ್ಕಳನ್ನಂತೂ ಕರ್ಕೊಂಡ್ಬಿಟ್ರೆ ಕಣ್ಣಿಗೆ ಬೇಕಾದ ತಿಂಡಿ ಇತ್ತು ಇಲ್ಲಿ. ವೆರೈಟೀಸ್ ಆಫ್ ತಿಂಡಿ ಇದ್ದಾವೆ, ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು, ಐಸ್ ಕ್ರೀಮ್ಸ್ ಎಲ್ಲ ಇತ್ತು. ನಾವಿಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬೆಣ್ಣೆ ಆ್ಯಂಡ್ ಗುಲ್ಕನ್ ಸೆಂಟರ್ ಅಂತ ಇತ್ತು, ಬಂದು ತಗೊಂಡ್ವಿ. ಕೇಳಿದ್ವಿ ಫ್ರೆಂಡ್ಸ್, ಆ್ಯಕ್ಚುಲಿ ಒಂದು ಗುಲ್ಕನ್ನ ಹಾಕ್ಕೊಳ್ಳೋದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ 10 rupees ಇಲ್ಲ 50 rupees ತಗೊಳ್ತಾರೆ. ಇಲ್ಲಿ 50 rupees ತಗೊಳ್ತಾಯಿದ್ರು. ಆ್ಯಕ್ಚುಲಿ ಇದೆ ಕಾಸ್ಟ್ಲಿ ಅನಿಸ್ತದೆ. ಅಂಡಿ ಎಷ್ಟೊಂದು ಒಂದೆಷ್ಟು ಒಂದು ಪ್ರೈಸ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಒಂದು 10 rupees ಇಟ್ಕೊಂಡು ಕೂಡ ಗುಲ್ಕನ್ನು ಅದು ಬೆಣ್ಣೆ ಸೇರಿ 10 rupees 30 rupees ಅವರೊಂದು 10 rupees ಆಗೋದು ಮಾಡ್ಬೋದು. 50 rupees ಸ್ವಲ್ಪ ಕಾಸ್ಟ್ಲಿನೇ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಕಲರ್ಸ್ ಕನ್ನಡವರು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಅಂತ ಒಂದು ಪ್ರೋಗ್ರಾಮ್ ನಡೆಸ್ಕೊಳ್ತಾ ಇದ್ರು. ನಿಮ್ಮ ಹೆಸರು ಜ್ಯೋತಿ ಅವರೇ, ನಿಮ್ಮ ಹೆಸರು ಆಂಚಿನ ಅಮ್ಮ. ಎಲ್ಲಿಂದ ಬರ್ತಾರದಿಬ್ರು? ಕೋಲಾರ ಡಿಸ್ಟಿಕ್ ಇಂದನಾ ನೀವಿಬ್ರು? ಕಲೀಗ್ಸಾ? ಓಕೆ, ಸೂಪರ್. ಕೃಷಿ ಮೇಳಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ನೀವು? ಫಸ್ಟ್ ಟೈಮ್. ನೀವು ಥರ್ಡ್ ಟೈಮ್. ನೀವೇನ ಕರ್ಕೊಂಡ್ ಬಂದಿರೋದು? ರೈತರನ್ನೆಲ್ಲರನ್ನ ಕರ್ಕೊಂಡು ಬಂದು ಎಷ್ಟು ಜನ ಕರ್ಕೊಂಡ್ ಬಂದಿದ್ದೀರಾ? 40 ಜನನ. ಸೂಪರ್. ನೀವು ಕೃಷಿ ಮೇಳದಲ್ಲಿ ಏನೇನು ನೋಡಿದ್ರಿ? ಯಾವ್ಯಾವ ವಿಷಯ ತುಂಬಾ ಇಷ್ಟ ಆಯ್ತು ನಿಮಗೆ? ಕಲಿಯುವಂಥ ವಿಷಯಗಳು ರೈತರಾಗಿರ್ಬೋದು ಮತ್ತು ನಾವುಗಳಾಗಿರ್ಬೋದು ಕಲಿಯುವಂಥದ್ದು ತುಂಬಾ ಇರುತ್ತೆ. ಇಲ್ಲಿ ಮಾಡಿರೋಂಥ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಎಲ್ಲ ಅರೇಂಜ್ಮೆಂಟು ಚೆನ್ನಾಗಿದೆ. ಮತ್ತು ರೈತರಿಗೆ ಸಂಬಂಧಪಟ್ಟಂಗೆ ಯಂತ್ರೋಪಕರಣಗಳು, ಮೆಷನರಿಗಳು ಮತ್ತು ಗೋರಿ ಹಸಗಳು ಎಲ್ಲನೂ ನೋಡಿದ್ವಿ. ಸ್ವಲ್ಪ ಹೊತ್ತು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಇವರೇನೋ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ರು. ನಮ್ಗೆ ಅಲ್ಲಿ ಸಾಕಲ್ಲ ಅಂತ ಹೇಳ್ಬಿಟ್ಟು ಅದು ಮುಂದೆ ಬಂದ್ಬಿಟ್ವಿ. ಅದೇ ಟೈಮ್ ಆಗಿತ್ತು, 2 o'clock ಆಗಿತ್ತು. ನಾವೇನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿದರೆ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಈ ರೈತರಿಗೆ ಉಪಯೋಗ ಆಗೋ ಸ್ಟಾಲ್ಗಳಿಗಿಂತ ಜಾಸ್ತಿ ಫುಡ್ ಐಟಮ್, ಈ ವೆರೈಟಿ ಆಫ್ ಸ್ನ್ಯಾಕ್ಸ್ ಮತ್ತು ಫುಡ್ ಐಟಮ್ಸೇ ಸ್ಟಾಲ್ಗಳು ಜಾಸ್ತಿ ಇತ್ತು. ಕರ್ನಾಟಕದ ಎಲ್ಲ ಕಡೆಯಿಂದನೂ ಸ್ಟಾಲ್ಗಳು ಹಾಕಿದ್ರು ಇಲ್ಲಿ. ವೆಜ್ ಬೇಕಾ? ಕಾಟನ್ಪೇಟೆ ಬಿರಿಯಾನಿ ಅಂತೆ, ಡಿಫ್ರೆಂಟ್ ಬಿರಿಯಾನೀಸ್ ಇತ್ತಲ್ಲ. ಕರ್ನಾಟಕದಲ್ಲಿ ಎಷ್ಟು ಟೈಪ್ ಆಫ್ ಬಿರಿಯಾನಿ ಇದೆ, ಎಲ್ಲ ಬಿರಿಯಾನಿನೂ ಇಲ್ಲಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ಆದರೂ ಸ್ನ್ಯಾಕ್ಸ್ ತಿನ್ನೋ ಮುಂಚೆ ಒಂದ್ಸಲ ಯೋಚನೆ ಮಾಡಿ ತಿನ್ನಿ. ಬನ್ನು ಮತ್ತೆ ಗುಲ್ಕನ್ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲ ನಿನ್ನ ಹೆಸರು? ಮಾಡ್ತಾ ಇದ್ದ. ಇನ್ನು ಕೇಳಿದ್ವಿ ರೇಟ್ ಏನಾದರೂ ಕಡಿಮೆ ಇರ್ಬೋದಾ, ಇವನು ಸೈಡಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಬಟ್ ಇನ್ನೂ ಅದೇ ಸೇಮ್ ಕಾಸ್ಟ್ 50 rupees. ಎಷ್ಟು ಒಂದು ಬ್ರೆಡ್ಡು? ಜಾಸ್ತಿ ಆಯ್ತಲ್ವೇನಾ? ಜಾಸ್ತಿ ಆಯ್ತಲ್ಲ. ಬ್ರೆಡ್ ಎಷ್ಟು? 10 rupees. ಇದೊಂದು 10 rupees. 20 rupees ತಾನೆ? ಅದೊಂದು 10 rupees. 30 rupees ಆಗುತ್ತೆ. 20 rupees 50 ಯಾಕೆ? ನಮ್ಮ ಹೊಸಕೋಟೆ ದಮ್ ಬಿರಿಯಾನಿ, ರಾಯಲ್ ಬಿರಿಯಾನಿ ಕಾರ್ನರ್ ಅಂತೆ, ದೊನ್ನೆ ಬಿರಿಯಾನಿ, ಮೈಸೂರು ನಾಟಿ ಪಲಾವು, ಮೌಲಿಕ ಬಿರಿಯಾನಿ, ಎಷ್ಟು ವೆರೈಟೀಸ್ ಆಫ್ ಬಿರಿಯಾನಿ ಇದಾವೋ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲ್ಲೇ ಇದ್ದಾವೆ ಫ್ರೆಂಡ್ಸ್. ನಾವು ಇಲ್ಲಿ ಟೇಸ್ಟ್ ಮಾಡೋಣ, ಎಲ್ಲ ಬಿರಿಯಾನಿ ಟೇಸ್ಟ್ ಮಾಡಿದ್ದೀವಿ. ಮೈಸೂರ್ದು ಟೇಸ್ಟ್ ಮಾಡಿರಲಿಲ್ಲ. ಮೈಸೂರು ನಾಟಿ ಪಲಾವ್ ಅಂತ ಹಾಕಿದ್ದೆ. ಆ್ಯಕ್ಚುಲಿ ಇದು ನಾನು ವೆಜ್ ಅಂದ್ಕೊಂಡಿದ್ದೆ, ಬಟ್ ಅದು ಅಲ್ಲಿ ಹೋಗಿ ಕೇಳಿದರೆ ಪಲಾವ್ ಅಂತ ಇತ್ತಲ್ವ, ಅದಕ್ಕೆ ಅಲ್ಲಿ ಹೋಗಿ ಕೇಳಿದ್ವಿ. ಬಟ್ ಕೇಳಿದರೆ ಅಲ್ಲಿ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಅಂತ ಹೇಳಿದ್ರು. ಇಲ್ಲಿ ನಾವು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು 120 rupees ಕೊಟ್ಬಿಟ್ಟು ಒಂದು ಬಿರಿಯಾನಿ ತೊಗೊಂಡ್ವಿ. ಚಿಕನ್ ಬಿರಿಯಾನಿ ಕೂಡ. ಅಣ್ಣ ಏನು ಸ್ಪೆಷಲ್? ಬೇರೆ ಈ ಬಿರಿಯಾನಿದೆಲ್ಲ ಅವ್ರೇನು ಮಸಾಲೆ ಐಟಮ್ ಎಲ್ಲ ಏನು ಹಾಕಿರೋದಿಲ್ಲ ನಾವು ಅಂತ ಹೇಳಿದ್ರು. ನಾವು ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಹೋದ್ವಿ.
ಮತ್ತು ರೈತರಿಗೆ ಉಪಯೋಗ ಅಂತ ಇನ್ಸ್ಟ್ರೂಮೆಂಟ್ಸ್ ಮತ್ತು ಮಿಷನ್ಸ್ ಎಲ್ಲ ಇಟ್ಟಿದ್ರು. ನೋಡೋಕ್ಕೆ ಅಂತ ಬಂದ್ವಿ. ನೋಡಿ, ನಾವೆಲ್ಲ ನೋಡಿರೋದೇ ಇಲ್ಲ ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ ಅಂತ. ರೋಟರ್ಸ್, ಕಟರ್ಸು, ಅದ್ರ ಮೇಲೆ ರೇಟ್ ಸಹ ಹಾಕಿದ್ರು, ರೈತರಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಡಬಲ್ ಶಾಫ್ಟ್ ರೋಡ್ ರೇಟರ್ ಅಂತೆ 1,55,000, ಡಿಸ್ಕ್ ಆರೋ 68,000 ರುಪೀಸ್. ನೋಡಿ, ನಾವು 5 ಅಂತಿರಲ್ವ ಅದು. ನೋಡಿ, ಕಳೆ ನಿಯಂತ್ರಣ ಹೋಗದೆ ಹೊಲ ಉಳ್ಳೋದಕ್ಕೆ, ಈ ಅಡಿಕೆ ತೋಟಗಳಲ್ಲಿ ಮತ್ತು ಬಾಳೆ ತೋಟಗಳಲ್ಲೆಲ್ಲ ಕೆಲಸ ಮಾಡೋದಕ್ಕೆ. ಈ ಬಾಳೆ ತೋಟಗಳೆಲ್ಲ ಟ್ಯಾಕ್ಟ್ರ್ ಒಳಗಡೆ ಹೋಗೋದಕ್ಕಾಗೋದಿಲ್ಲ, ಅದಕ್ಕೆ ಈ ಚಿಕ್ಕ ಚಿಕ್ಕ ಟಿಲ್ಲರ್ಗಳನ್ನ ಬಳಸ್ತಾರೆ. ನೋಡಿ, ಮಿಷಿನ್ಗೆ ಹಾಕ್ತಾರಲ್ವ ಅಕ್ಕಿ ಆ ಥರದ್ದು. ಇದೆಲ್ಲ ಈ ಹಸು ಶೆಡ್ ತೊಳೆಯೋದಕ್ಕೆ ಮತ್ತು ಚಿಕ್ಕ ಚಿಕ್ಕ ಮನೆಗಳು ತೊಳೆಯೋದಕ್ಕೆ, ಹುಳು ಮನೆ ತೊಳೆಯೋದಕ್ಕೆ, ರೇಷ್ಮೆ ಮನೆ, ಅದೆಲ್ಲ ಯೂಸ್ ಆಗುತ್ತೆ ಇದು. 1 HP ಇಂದ 5 HP ವರೆಗೂ ಮೋಟರ್ಸ್ ಇದ್ವು, ಡಿಫ್ರೆಂಟು. ಮತ್ತು ಇಲ್ಲಿ ಬಂದರೆ ಟ್ರ್ಯಾಕ್ಟರ್ಸು ನೋಡ್ಬೋದು ನೀವು. 75 ಫರ್ಗೂಸನ್ದು, ಮೆಸೆ ಫರ್ಗೂಸನ್. ನೋಡಿ, ಇಲ್ಲಿ ಇನ್ನೇನೋ ರೋಡ್ಗೆ ಮಣ್ಣಿಗೆ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ, ಬಟ್ ಅಲ್ಲ, ಇದು ಈ ದ್ರಾಕ್ಷಿ ತೋಟಗಳಲ್ಲೆಲ್ಲ ಸ್ಪ್ರೇ ಮಾಡೋದಕ್ಕೆ ಮದ್ದನ್ನ ಯೂಸ್ ಮಾಡ್ತಾರೆ. ನೋಡಿ, ಒಂದು ಪಂಪ್ ಇಟ್ಟಿದ್ದಾರೆ, ಸೋಲಾರ್ ಪಂಪ್ಸು, ಓಸ್ವಾಲ್ ಪಂಪ್ಸ್ ಅಂತ ಹೇಳ್ಬಿಟ್ಟು. ಸೋಲಾರಿಂದ ವರ್ಕ್ ಆಗ್ತಾಯಿದೆ. ಎಷ್ಟು HP ಅಂತ ಗೊತ್ತಿಲ್ಲ, ಬಟ್ ವಾಟರ್ ಅಂತೂ ಪ್ರೆಷರಾಗಿ ಬರ್ತಾಯಿತ್ತು. ನೋಡಿ, ನಮ್ಮ ಕೋಲೆ ಬಸವ ನಿಂತಿದ್ದ, ಹಾಗೆ ಒಂದು ಲುಕ್ ಹಾಕ್ಕೊಂಡು. ನಾನು ಇದನ್ನು ಏನೋ ಪಾಪ ಮಣ್ಣು ಹೊಡಿತಾ ಇದ್ದಾರೆ ರೋಡ್ಗೆ, ದೂರ ಬರಬಾರ್ದು ಅಂದ್ಕೊಂಡೆ, ಬಟ್ ಅಲ್ಲ, ಇದು ಸೇಮ್ ಅದೇ ಥರನೇ ದ್ರಾಕ್ಷಿ ತೋಟಕ್ಕೆ ಅಂತ ಹೊಡಿತಾ ಇರೋದು. ಸೂರ್ಯಕಾಂತಿ ಬೆಳೆದಿದ್ರು. ಇಲ್ಲೊಬ್ಬರು ನೋಡಿ ಕಲಾವಿದರು. ಗರ್ಭದಿಂದ ಹೆಣ್ಣಿನ ಶರೀರ ತಗೊಂಡ್ಬಿಟ್ಟು ಗಂಡಿನ ಶರೀರ ತಗೊಂಡ್ಬಿಟ್ಟು ಏನು ಪಾಪ ಪುಣ್ಯ ಮಾಡಿದ್ವೋ ಅಂಥವ್ರಿಗೆ ನಾವೇನು ಮಾಡಿದ್ವೋ ಅದನ್ನ ಫಲ. ಹಾಗಾಗಿ ಅಲ್ವಾ, ಎಲ್ಲ ಒಳ್ಳೊಳ್ಳೆ ಗಣ್ಯರು ಹಾಡಿದರೆ, ಒಳ್ಳೆ ಆಧ್ಯಾತ್ಮಿಕ ಜ್ಞಾನ ಕೊಡ್ತಕ್ಕಂಥ ಏಕನಾಟ. ಇವೆಲ್ಲ ಗವಿ ಗಂಗಾಧರಿಗಳು, ಗವಿಗಳು, ಮಠಾಧೀಶಗಳು, ಮತ್ತು ಕನಕದಾಸರು, ಪುರಂದಾಸರು, ದಾಸಾನದಾಸರು ಹಾಡಿರೋದು. ಎಷ್ಟೇ ಕೋಟಿ ಇರಲಿ, 100 ಕೋಟಿ ಇರಲಿ, ಮಾಲ್ಗಳು ಇರಲಿ, ಇಲ್ಲ 106 ಎಕರೆ ಗದ್ದೆ ಮೈನೆ ಒಂದು ದಿವಸ ಹೋಗಲೇಬೇಕು. ಒಳ್ಳೆ ತುಂಬ ಡುಮ್ಮ ನೀರದು 3 ದಿವಸ ನಿಂತ ಮೇಲೆ ಇವೆಲ್ಲ ಹಾಡು ಕೇಳ್ತಿದ್ವಿ. ಸಂತೋಷ. ಇದೆಲ್ಲ ನೋಡ್ಕೊಂಡು ನೋಡಿ ನಿಲ್ಸೋಷ್ಟು ಒಳಗಡೆ 4:30 ಆಗಿತ್ತು. ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು 2.5 hour ಆಗುತ್ತೆ ಕೋಲಾರ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಮುಗಿಸ್ಕೊಂಡು ಹೊರಟಿ ಫ್ರೆಂಡ್ಸ್ ಇಲ್ಲಿಂದ ವಿಕೆ ಕೃಷಿ ಮೇಳದಿಂದ. ಇದೇ ಥರ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್